ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಬೆಂಡೆಕಾಯಿ, ಅಂದರೆ ಲೇಡೀಸ್ ಫಿಂಗರ್ ಅಂತ ಹೇಳ್ತಾರಲ್ಲ ಅದು. ಓಕೆ ನೋಡಿ, ಇದು ಬೆಂಡೆಕಾಯಿ. ಈ ಬೆಂಡೆಕಾಯಿ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಬೆಂಡೆಕಾಯಿಯನ್ನು ಹಸಿಯಾಗಿ ದಿನಕ್ಕೆ ಒಂದು ತಿಂದರೆ ದೇಹಕ್ಕೆ ಬೇಕಾಗಿರುವ, ಅಂದರೆ ಜಾಯಿಂಟ್ಸ್ಗಳಿಗೆ ಬೇಕಾಗಿರುವ ಜೆಲ್ಲನ್ನು ಒದಗಿಸುವ ಶಕ್ತಿ ಈ ಬೆಂಡೆಕಾಯಿಗೆ ಇದೆ. ಈ ಬೆಂಡೆಕಾಯಿ ರೈತರು ಬೆಳೆದು ಹಣವನ್ನು ಗಳಿಸುತ್ತಾರೆ. ಕೆಲವೊಮ್ಮೆ ಬೆಂಡೆ ಗಿಡ ಹಾಕಿದರೆ ಲಾಟರಿ ಬಂದಂತೆ. ಓಕೆ, ಇದು ಕೆಜಿಗೆ 40ರಿಂದ 50 ರೂಗಳವರೆಗೂ ದೊರೆಯುತ್ತದೆ. ಇದು ಒಂದು ದಿವಸ ಲೇಟ್ ಆದರೆ ಬಲಿತು ಹೋಗುತ್ತದೆ. ಓಕೆ, ಈ ಬೆಂಡೆಕಾಯಿಯು ಶುಗರ್ ಇರುವವರಿಗೆ, ಜಾಯಿಂಟ್ ಪೇನ್ ಇರುವವರಿಗೆ, ಮಂಡಿ ನೋವು ಇರುವವರಿಗೆ ತುಂಬ ಉತ್ತಮ ಔಷಧಿಯುಕ್ತ ಕಾಯಿಯಾಗಿದೆ. ಈ ಬೆಂಡೆಕಾಯಿಯನ್ನು ಹಸಿಯಾಗಿ ತಿನ್ನಬಹುದು. ಅಲ್ಲದೆ ಇದನ್ನು ತುಂಡು ತುಂಡು ಮಾಡಿ ಸಾಂಬಾರಾಗಿ, ಪಲ್ಯವಾಗಿ, ಚಪಾತಿ ಅಥವಾ ದೋಸೆಯೊಂದಿಗೆ ಬಳಸಬಹುದು. ಓಕೆ, ಈ ಬೆಂಡೆಕಾಯಿಯನ್ನು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ತುಂಬ ರೋಸ್ಟ್ ಮಾಡಿ ಇದನ್ನು ಸಾಂಬಾರು ಮತ್ತು ಪಲ್ಯಗಳಾಗಿ ಬಳಸುತ್ತಾರೆ. ಇದರಿಂದ ಬೆಂಡೆಕಾಯಿಯಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ದೇಹಕ್ಕೆ ಸಿಗುವುದು ಕಡಿಮೆಯಾಗುತ್ತದೆ. ಇದನ್ನು ರೋಸ್ಟ್ ಮಾಡದೆ ಬಳಸಿದರೆ ಅತಿ ಉತ್ತಮ ಔಷಧಿಯಾಗಿದೆ. ಓಕೆ, ಈ ಸೊಪ್ಪನ್ನು ಸಹ ಕೆಲವರು ಮಸ್ಸೊಪ್ಪಿನಲ್ಲಿ ಹಾಕಿ ಬಳಸುತ್ತಾರೆ. ಓಕೆ, ಹೀಗೆ ಈ ಬೆಂಡೆಕಾಯಿಯು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದ್ದು ಶುಗರನ್ನು ಕಂಟ್ರೋಲ್ ಮಾಡುವ ಕೆಪ್ಯಾಸಿಟಿ ಇರುವುದರಿಂದ ಇದು ಉತ್ತಮ ಔಷಧಿಯಾಗಿದೆ. ಓಕೆ, ಹೀಗೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.